ಬಟ್ ಅಲ್ಲ ಈ ಸತಿ ಕಪ್ ನಮ್ಮದು. ಸೊ ಸ್ಮೃತಿ ಮಂದಣ್ಣ ಡೈಲಾಗ್ ಹೊಡೆದಿದ್ದೀರಾ ಸ್ಟಾರ್ಟಿಂಗಲ್ಲೇ, ಈ ಸತಿ ಗೆಲ್ತಾರ RCB ಟೀಮ್? ಆಫ್ ಕೋರ್ಸ್ ಗೆಲ್ಲೇಬೇಕು. ಇವತ್ತಿನ ಮ್ಯಾಚ್ ಇದೆ RCB ವರ್ಸಸ್ CSK ಫಸ್ಟ್ ಡೇ. ಫುಲ್ ಜೋಶ್ ಇದೆಯಾ? ಹೇಗೆ ಗೆದ್ದೇ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ. ಫಾಫ್ ಡು ಪ್ಲೆಸಿ ಕ್ರೌಡ್ ಫುಲ್ ಇರುತ್ತೆ ಪ್ರಾಬಬ್ಲಿ. CSK ಜನ ಎಲ್ಲ ಅವ್ರು ಅಗೇನ್ಸ್ಟ್ ಇದ್ದಾರೆ, ಬಟ್ ಪರವಾಗಿಲ್ಲ RCB ಗೆಲ್ತಾರೆ. RCB ಗೆಲ್ಲುತ್ತೆ, ಯಾಕಂದರೆ ಲೇಡೀಸ್ ಗೆದ್ದಿದ್ದಾರೆ. ವಿರಾಟ್ ಕೊಹ್ಲಿ ಗೆಲ್ಲೇಬೇಕು ಈ ಸತಿ. ಜೋಶಲ್ಲಿದ್ದಾರೆ, ಇಲ್ಲಾಂದರೆ ಡೆಲ್ಲಿಗೆ ಹೋಗ್ಬೇಕು. ಇಲ್ಲ ವಿರಾಟ್ ಕೊಹ್ಲಿ ನಮ್ಮ ಅಪ್ಪನ ಹೇಳಿದಾರಲ್ವಾ ಈ ಸತಿ ಕಪ್ ನಮ್ದೆ ಅಂತ, ಗೆಲ್ಲತ್ತೆ ಬಿಡಿ, ಗೆದ್ದೇ ಗೆಲ್ತಾರೆ. ಅದೇ ವಿರಾಟ್ ಕೊಹ್ಲಿ ಅಂದಿದ್ದಾರೆ, ಆಗತ್ತೆ ಗೆಲ್ತಾರೆ. ಈಗ ಈ ಸತಿ ಮೈನ್ ಪಿಕ್ಚರ್ ಕಪ್ಪು ನಮ್ಮದೇ, ಈ ಸಲ ಕಪ್ ನಮ್ಮದೇ, ಮಾತಾಡೋಂಗಿಲ್ಲ. ಉದಾಹರಣೆಗೆ ಅದೇ ಟ್ರೈಲರ್ ನೋಡ್ಬಿಟ್ಟಿದ್ದೀರಲ್ಲ, ಗರ್ಲ್ಸ್ ಟೀಮ್ ಗೆದ್ಬಿಟ್ಟೈತೆ. ಈ ಸಲ ಕಪ್ಪು ನಮ್ಮದೇ, ಚಾನ್ಸ್ ಇಲ್ಲ. ನಮ್ಮದೇ ಈ ಸರಿ 100% ನಮ್ಮದೇ ಕಪ್ಪು. ಫುಲ್ ಜೋಶಲ್ಲಿದ್ದೀವಿ, ಯಾಕಂದರೆ ಅದೇ ಒಂದು ಶುರು ಆಗಿದೆ. ಲೇಡೀಸ್ ಅವ್ರು ಗೆದ್ದಿದ್ದಾರಲ್ಲ, ಈ ಸತಿ ಕಪ್ಪು ಬಂದೇ ಬರುತ್ತೆ ನಮಗೆ 100%. ಗೆದ್ದಿಲ್ಲ ಅಂದರೂ ಗೆದ್ದರು ನಮ್ಮ RCB, ಅದು ಬೇರೆ. ಈ ಸತಿ ಕಪ್ 100% ನಮಗೆ. RCB ವಿನ್ ಆಗೇ ಆಗುತ್ತೆ ಇವತ್ತು. ಮೊದಲೇ ನಮ್ಮ ಹುಡುಗರು ಫುಲ್ ಜೋಶಲ್ಲಿದ್ದಾರೆ, ಹೆಣ್ಮಕ್ಳು ಬೇರೆ ವಿನ್ ಆಗಿದ್ದಾರೆ ಆಲ್ರೆಡಿ. ಸೊ ನಮ್ಮ ಹುಡುಗರು ಫುಲ್ ರೆಡಿ, ವಿನ್ ಆಗಲೇಬೇಕಂತಲೇ ಇದ್ದಾರೆ. ಹೊಸ ಜರ್ಸಿ ಬೇರೆ ಹಾಕ್ಕೊಂಡಿದ್ದಾರೆ. ಸೊ 100% ಇವತ್ತು ನಮ್ಮವರು ಹೊಡಿತಾರೆ. ಲೈಕ್ ವಿನ್ ಆಗೇ ಆಗಿ ಮ್ಯಾಚ್ ವಿನ್ ಆಗೇ ಆಗ್ತಾರೆ. ನಮ್ಮ ಸಪೋರ್ಟಿವ್ ಎಲ್ಲ ಕಡೆ ಇದೆ RCBಗೆ ನೀವು ಇವನ್ ಚೆನ್ನೈಗೆ ಹೋದ್ರು ನಮ್ಮ ಸಪೋರ್ಟಿವ್ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಸೊ ಲೈಕ್ ನಾನು ಹೇಳಿದ್ರೆ ಅಲ್ಲಿ ಒಂದು 50% ಚೆನ್ನೈ ಅವ್ರು ಇದ್ರು, ಇನ್ನು 50% RCBಗೆ ಸಿಗುತ್ತೆ. RCB ಅವ್ರು ಇವತ್ತು ವಿನ್ ಆಗೇ ಆಗ್ತಾರೆ, ಅದೊಂದು ಕಾನ್ಫಿಡೆನ್ಸ್ನಲ್ಲಿ ನಾವು ಇದ್ದೇ ಇದ್ದೀವಿ. ಆಲ್ರೆಡಿ ಸಿಕ್ಕಿದೆ, ನಮ್ಮ ಹುಡುಗರಿಂದ ಸಿಕ್ಕೇ ಸಿಗುತ್ತೆ ಇನ್ನೊಂದು ಸತಿ.